ಇಂತೂ ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷದ ಮುಖ್ಯಸ್ಥರಾಗಿರುವಂತ ವಿಜಯ್ ಸರ್ಕಾರ ರಚಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನಾಳೆ ಸಿಎಂ ಆಗಿ ವಿಜಯ್ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ತಮಿಳುನಾಡು ಸಿಎಂ ಜೋಸೆಫ್ ವಿಜಯ್ ದರ್ಬಾರ್ ನಾಳೆಯಿಂದ ಶುರುವಾಗಲಿದೆ. ವಿಜಯ್ ತಮಿಳುನಾಡು ಸಿಎಂ ಆಗಿ ಈಗ ಅಧಿಕೃತ ನೇಮಕವಾಗಿದ್ದು ನಾಳೆ ಬೆಳಗ್ಗೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆಯಲಿದೆ. ಬೆಳಗ್ಗೆ 10 ಗಂಟೆಗೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ ವಿಜಯ್. ಚೆನ್ನೈನ ನೆಹರು ಕ್ರೀಡಾಂಗಣದಲ್ಲಿ ಈಗಾಗಲೇ ಪದಗ್ರಹಣಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ನಡೆದಿವೆ. ನಾಳೆ ಅದ್ದೂರಿಯಾಗಿ ಪದಗ್ರಹಣ ಕಾರ್ಯಕ್ರಮ ನಡೆಯಲಿದೆ. ಆದರೆ ಪದಗ್ರಹಣ ಕಾರ್ಯಕ್ರಮದ ಸಮಯದಲ್ಲಿ ಮಾತ್ರ ವ್ಯತ್ಯಾಸ ಆಗಿದೆ. ಬೆಳಗ್ಗೆ 11:30ಕ್ಕೆ ಪದಗ್ರಹಣ ನಡೀಬಹುದು ಅಂತ ಹೇಳಲಾಗಿತ್ತು. ಆದರೆ ಬೆಳಗ್ಗೆ 10 ಗಂಟೆಗೆ ನಾಳೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ ವಿಜಯ್. ಅಂತೂ ಇಂತೂ ತಮಿಳುನಾಡಿನಲ್ಲಿ ಸರ್ಕಾರ ರಚಿಸುವಲ್ಲಿ ನಟ ರಾಜಕಾರಣಿಯಾಗಿರುವಂತ ವಿಜಯ್ ಸಫಲ ಆಗಿದ್ದಾರೆ. ಇವತ್ತು ಲೋಕಭವನಕ್ಕೆ ತೆರಳಿ ರಾಜ್ಯಪಾಲರನ್ನ ಭೇಟಿ ಮಾಡಿ 120 ಶಾಸಕರ ಬೆಂಬಲ ಇರುವಂತಹ ಸಹಿ ಪತ್ರವನ್ನ ರಾಜ್ಯಪಾಲರಿಗೆ ಒಪ್ಪಿಸಿ ಸರ್ಕಾರ ರಚನೆ ಮಾಡುವ ಹಕ್ಕನ್ನ ಮಂಡನೆ ಮಾಡಿದ್ದಾರೆ ವಿಜಯ್. ಆ ಹಿನ್ನೆಲೆಯಲ್ಲಿ ನಾಳೆ ನೆಹರು ಕ್ರೀಡಾಂಗಣದಲ್ಲಿ ಸಕಲ ಸಿದ್ಧತೆಯೊಂದಿಗೆ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯಲಿದೆ. ಇನ್ನು ವಿಜಯ್ ಜೊತೆ 9 ಜನ ಶಾಸಕರು ಕೂಡ ನಾಳೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಸಾಮಾನ್ಯವಾಗಿ ಯಾವುದೇ ಸರ್ಕಾರ ರಚನೆಯಾದಾಗಲೂ ಕೂಡ ಸಿಎಂ ಜೊತೆ ಒಂದಿಷ್ಟು ಜನ ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ನಾಳೆ ತಮಿಳುನಾಡಿನಲ್ಲೂ ಕೂಡ ಸಚಿವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ದಳಪತಿ ಕ್ಯಾಬಿನೆಟ್ನಲ್ಲಿ ಕನ್ನಡಿಗನಿಗೂ ಸ್ಥಾನಮಾನ ಸಿಗ್ತಾ ಇದೆ. ನಾಳೆ ವಿಜಯ್ ಜೊತೆ ಸುನಿಲ್ ಆನಂದ್ ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ನೆಹರು ಕ್ರೀಡಾಂಗಣದಲ್ಲಿ ಪದಗ್ರಹಣ ಕಾರ್ಯಕ್ರಮ ನಡೆಯಲಿದ್ದು ಅದರಲ್ಲಿ ಕನ್ನಡಿಗನಾಗಿರುವಂತಹ ಸುನಿಲ್ ಆನಂದ್ ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಕರ್ನಾಟಕ ಮೂಲ ಅಂದ್ರೆ ತುಮಕೂರಿನಲ್ಲಿದ್ದಂತಹ ಸುನಿಲ್ ಆನಂದ್ ದಶಕಗಳ ಹಿಂದೆನೆ ತಮಿಳುನಾಡಿಗೆ ವಲಸೆ ಹೋಗಿದ್ರು. ಅಲ್ಲೇ ನೆಲೆಯನ್ನ ಕಂಡುಕೊಂಡಿದ್ರು. ಜೊತೆಗೆ ಉದ್ಯಮಿಯಾಗಿದ್ದಂತ ಸುನಿಲ್ ಆನಂದ್ ಟಿವಿಕೆ ಪಕ್ಷದಿಂದ ಈ ಬಾರಿ ಸ್ಪರ್ಧಿಸಿ ಮೆಟ್ಟುಪಾಳ್ಯಂ ಕ್ಷೇತ್ರದಿಂದ ಗೆದ್ದು ಜಯಭೇರಿ ಬಾರಿಸಿ ಈಗ ಸಚಿವರು ಕೂಡ ಆಗ್ತಾ ಇದ್ದಾರೆ. ನಾಳೆ ವಿಜಯ್ ಜೊತೆಗೆ ಸುನಿಲ್ ಆನಂದ್ ಕೂಡ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಒಟ್ಟು 9 ಜನ ಶಾಸಕರು ನಾಳೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಅಂದ್ರೆ ಕೇವಲ ಟಿವಿಕೆ ಪಕ್ಷದ ಶಾಸಕರು ಮಾತ್ರನೇ ಅಲ್ಲ, ಈಗಾಗಲೇ ವಿಸಿಕೆ ಪಕ್ಷ ನಮಗೆ ಒಂದು ಸಚಿವ ಸ್ಥಾನ ಬೇಕು, ಜೊತೆಗೆ ಒಂದು ಟಿಸಿಎಂ ಸ್ಥಾನ ಬೇಕು ಅಂತ ಕೇಳ್ಕೊಂಡಿದೆ. ಹಾಗೆ ಕಾಂಗ್ರೆಸ್ ಪಕ್ಷ ಕೂಡ ಸಚಿವ ಸ್ಥಾನದ ಬೇಡಿಕೆಯನ್ನ ಇಟ್ಟಿದೆ. ಕಾಂಗ್ರೆಸ್ ವಿಸಿಕೆ ಪಕ್ಷದ ಜೊತೆಗೆ ಟಿವಿಕೆ ಪಕ್ಷದ ಶಾಸಕರು ಒಟ್ಟು 9 ಜನ ನಾಳೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ನಾಳೆಯಿಂದ ತಮಿಳುನಾಡಿನಲ್ಲಿ ವಿಜಯ್ ಸರ್ಕಾರದ ದರ್ಬಾರ್ ಶುರುವಾಗಲಿದೆ. ಮೇ 13ರ ಒಳಗೆ ವಿಶ್ವಾಸ ಮತವನ್ನ ಕೂಡ ಗೆಲ್ಲಬೇಕು. ವಿಶ್ವಾಸ ಮತ ಯಾಚನೆಗೆ ಇನ್ನು 3 ದಿನ ಮಾತ್ರ ಬಾಕಿ ಇರುವಂತದ್ದು. 120 ಶಾಸಕರ ಬೆಂಬಲವನ್ನ ರಾಜ್ಯಪಾಲರು ಈಗಾಗಲೇ ಖಚಿತಪಡಿಸಿಕೊಂಡಿದ್ದಾರೆ. ದಳಪತಿ ವಿಜಯ್ಗೆ ರಾಜ್ಯಪಾಲ ಅರ್ಲೇಕರ್ ಸೂಚನೆ ಕೊಟ್ಟಿದ್ದಾರೆ. ಅಂದ್ರೆ ನೀವು ಮೇ 13ರ ಒಳಗೆ ವಿಶ್ವಾಸ ಮತವನ್ನ ಗೆಲ್ಲಬೇಕು. ಒಂದು ಸರ್ಕಾರ ರಚನೆಯಾದಾಗ ಮೊದಲು ಪದಗ್ರಹಣ ಕಾರ್ಯಕ್ರಮ ನಡೆಯುತ್ತೆ. ಅದಾದ ಬಳಿಕ ವಿಧಾನಸಭೆಯಲ್ಲಿ ವಿಶ್ವಾಸ ಮತವನ್ನ ಗೆಲ್ಲಬೇಕಾಗುತ್ತೆ. ಅಂದ್ರೆ ನಮ್ಮ ಸರ್ಕಾರದಲ್ಲಿ 120 ಜನ ಶಾಸಕರು ನಮಗೆ ಬೆಂಬಲವನ್ನ ಕೊಡ್ತಾರೆ ಅನ್ನೋದನ್ನ ಅಲ್ಲಿ ಪ್ರೂವ್ ಮಾಡಬೇಕಾಗುತ್ತೆ. ಆ ಕೆಲಸವನ್ನ ತಮಿಳುನಾಡಿನಲ್ಲಿ ವಿಜಯ್ ಮೇ 13ರ ಒಳಗೆ ಮಾಡಬೇಕು ಅಂತ ರಾಜ್ಯಪಾಲ ಅರ್ಲೇಕರ್ ಸೂಚನೆ ಕೊಟ್ಟಿದ್ದಾರೆ. ಈಗ